ಇವತ್ತು ಅಥವಾ ನಾಳೆ ಬಿಜೆಪಿಯ ಮೊದಲ ಲೋಕಸಭಾ ಚುನಾವಣೆಯ ಪಟ್ಟಿ ರಿಲೀಸ್ ಆಗಲಿದೆ. ಲೋಕಸಭಾ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಜೆಪಿ ಪಾಳ್ಯ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ ಘಟಾನುಘಟಿಗಳಿಗೆ ಟಿಕೆಟ್ ಅನ್ನ ನೀಡುವಂತಹ ನಿರೀಕ್ಷೆ ಇದೆ. 17 ರಾಜ್ಯಗಳ 160 ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ ಹಾಗಾದ್ರೆ ಟಿಕೆಟ್ ಪಡೆಯುವಂತಹ ಸಂಭಾವ್ಯರು ಯಾರ್ಯಾರು, ಜೊತೆಗೆ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಮಾಡಿಕೊಂಡಿರುವಂತಹ ಮಾನದಂಡ ಏನು, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಟ್ಟು 17 ರಾಜ್ಯಗಳ 160 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಬಿಜೆಪಿ ಪಾಳಿಯ ತೀರ್ಮಾನವನ್ನ ಮಾಡಿರುವುದು. ಹಾಗಾಗಿ ಮೊದಲ ಪಟ್ಟಿಯಲ್ಲಿ ಯಾವೆಲ್ಲ ನಾಯಕರ ಹೆಸರು ಇರಬಹುದು ಅನ್ನುವಂಥ ಕುತೂಹಲ ಇದೆ. ಜೊತೆಗೆ ಯಾವ ಮಾನದಂಡದ ಅಡಿಯಲ್ಲಿ ಈ ಬಾರಿ ಅಭ್ಯರ್ಥಿಗಳ ಆಯ್ಕೆ ಆಗತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡಿದೆ. ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗುವಂತಹ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸಂಭಾವ್ಯರು ಯಾರ್ಯಾರಾಗಿರಬಹುದು, ನರೇಂದ್ರ ಮೋದಿಯವರು ವಾರಣಾಸಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿಂದಾನೇ ಅವರು ಮತ್ತೆ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಾನದಂಡಗಳನ್ನ ಗಮನಿಸ್ತಾ ಇದ್ದೀರಿ. ಸ್ಥಳೀಯರ ಆಸೆ ಆಕಾಂಕ್ಷೆ ಈಡೇರಿಸುವ ಅಭ್ಯರ್ಥಿಗಳ ಆಯ್ಕೆಗೆ ಒತ್ತನ್ನ ನೀಡಲಾಗುತ್ತೆ. ಸಚಿವರಿಂದ ಕ್ಷೇತ್ರಗಳಿಗೆ ಯಾವ ರೀತಿ ಅವರು ಸೇವೆಯನ್ನ ಮಾಡಿದ್ದಾರೆ ಅದರ ಮೇಲೆ ಮಾನದಂಡವನ್ನ, ಅವರ ಅರ್ಹತೆಯನ್ನ ಅಳೆಯಲಾಗುತ್ತೆ. ಕಳಪೆ ಸಾಧನೆ ಹಾಗೆ 75 ವರ್ಷ ದಾಟಿದವರಿಗೆ ಈ ಬಾರಿ ಟಿಕೆಟ್ ನೀಡೋದಿಲ್ಲ ಬಿಜೆಪಿ ಪಾಳಿಯ ಅಂತ ಹೇಳಲಾಗ್ತಾ ಇದೆ. ಕ್ಷೇತ್ರದ ಅಭಿವೃದ್ಧಿಯನ್ನ ಯಾರು ಕಡೆಗಣನೆ ಮಾಡಿದ್ದಾರೋ, ಜನರಿಗೆ ಯಾರು ಸ್ಪಂದನೆಯನ್ನ ನೀಡ್ತಾ ಇಲ್ವೋ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಲವು ಕಾರಣಗಳಿಂದಾಗಿ 60-70 ಹಾಲಿ ಸಂಸದರು ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.